ವಿಚಿತ್ರವಾಗಿದೆ ಗುರುಗಳೇ. ಸುರುಚಿ ಅಷ್ಟು ನಿಷ್ಠುರವಾಗಿ ವರ್ತಿಸಿದರು. ಧ್ರುವನನ್ನು ತನ್ನ ತಂದೆಯಿಂದ ದೂರ ಮಾಡಿದರು. ರಾಜನಾದ ಧ್ರುವನ ತಂದೆ ಎನಿಸಿಕೊಂಡ ಉತ್ಥಾನಪಾದ ಏಕೆ ಸುಮ್ಮನಿದ್ದ? ಸುರುಚಿಯನ್ನು ತಡೆಯುವ ಪ್ರಯತ್ನವನ್ನು ಅವನು ಏಕೆ ಮಾಡಲಿಲ್ಲ? ಶಿಷ್ಯರೇ, ಉತ್ಥಾನಪಾದ ಸಂದಿಗ್ಧದಲ್ಲಿ ಸಿಲುಕಿದ್ದ. ಧ್ರುವನ ಮೇಲೆ ಅವನಿಗೆ ವಾತ್ಸಲ್ಯವಿತ್ತು. ಆದರೆ ಅದಕ್ಕಿಂತಲೂ ಮಿಗಿಲಾದ ಮೋಹ ಸುರುಚಿಯ ಮೇಲಿತ್ತು. ಆ ಮೋಹವಶನಾಗಿ ಒಂದು ರೀತಿಯಲ್ಲಿ ಅವನು ಆತ್ಮದ್ರೋಹ ಮಾಡಿಕೊಂಡನೆಂದೇ ಹೇಳಬಹುದು. ಏಕೆಂದರೆ ತಂದೆಯಾಗಿ ಧ್ರುವನ ಬೇಡಿಕೆಗಳನ್ನು ಈಡೇರಿಸುವುದು ಅವನ ಕರ್ತವ್ಯವಾಗಿತ್ತು. ಆ ಸುರುಚಿಯಾದರೆ ಎಂಥ ಹೆಣ್ಣು ಗುರುಗಳೇ! ಗಂಡನ ಪ್ರೇಮಕ್ಕೆ ತಾನು ಒಬ್ಬಳೇ ಅರ್ಹಳಾಗಿರಬೇಕೆಂಬ ಅವಳ ದುರಾಸೆಯನ್ನು ಒಂದು ವೇಳೆ ಕ್ಷಮಿಸಿದರೂ ಕ್ಷಮಿಸಬಹುದು. ಆದರೆ ಮುಗ್ಧನಾದ ಧ್ರುವನನ್ನು ಅಷ್ಟೊಂದು ನಿಷ್ಕರಣೆಯಿಂದ ನಡೆಸಿಕೊಂಡದ್ದು ಖಂಡಿತ ಸಾಧ್ವಿಯ ಲಕ್ಷಣವಲ್ಲ. ನಿಜ, ಅದು ಸಾಧ್ವಿಯ ಲಕ್ಷಣವಲ್ಲ, ಅದು ಸ್ವಾರ್ಥಿಯ ಲಕ್ಷಣ. ಸ್ವಾರ್ಥ ಮನುಷ್ಯನಿಂದ ಎಂಥ ಕೆಟ್ಟ ಕೆಲಸ ಮಾಡಿಸುತ್ತದೆ, ಅದರ ದುಷ್ಫಲವನ್ನು ತಾನೇ ಅನುಭವಿಸಬೇಕಾಗುತ್ತದೆ ಎಂಬುದು ಮುಂದೆ ನಿಮಗೇ ತಿಳಿಯುತ್ತದೆ. ಗುರುಗಳೇ, ಆ ಬಾಲಕ ಧ್ರುವನನ್ನು ನೆನೆದರೆ ವಿಷಾದವಾಗುತ್ತದೆ. ಚಿಕ್ಕಮ್ಮನ ದುಷ್ಟ ಮಾತುಗಳಿಂದ ನೊಂದು ತನ್ನ ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲಾರದೆ ದುಃಖಿಸುತ್ತಾ ಅವನು ಎಲ್ಲಿಗೆ ಹೋದ? ಏನು ಮಾಡಿದ? ಬೇರೆ ಎಲ್ಲಿಗೆ ಹೋಗುತ್ತಾನೆ ಶಿಷ್ಯರೇ? ತಂದೆಯೇ ಅಕ್ಕರೆ ತೋರದ ಮೇಲೆ ಅವನು ತನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಬೇಕು? ತನ್ನ ಸರ್ವಸ್ವವಾದ ಹೆತ್ತ ತಾಯಿಯ ಸಾನ್ನಿಧ್ಯವನ್ನು ಬಿಟ್ಟು ಬೇರೆ ಏನಿದೆ? ಅಂದರೆ ತನಗಾದ ನೋವು ಅಪಮಾನಗಳನ್ನು ಅವನು ತನ್ನ ತಾಯಿ ಸುನೀತಿಯ ಬಳಿ ಹೇಳಿಕೊಂಡನೆ? ಹೌದು, ಅವನು ಅಳುತ್ತಾ ತನ್ನ ತಾಯಿಯ ಬಳಿಗೆ ಹೋದ. ತಾಯಿಯ ಮುಖ ಕಂಡೊಡನೆ ಅವನ ದುಃಖ ಇಮ್ಮಡಿಸಿತು. ಅಮ್ಮ, ನಾನು ಇಲ್ಲಿರುವುದಿಲ್ಲ. ಮಗು ಧ್ರುವ, ಬಾ ಮಗನೇ. ಏನಾಯಿತಪ್ಪ? ಏಕೆ ಹೇಳುತ್ತಿರುವೆ? ನಾನಿಲ್ಲಿರುವುದಿಲ್ಲ ಎಂದು ಏಕೆ ಹೇಳುತ್ತಿರುವೆ? ನಿನ್ನ ಈ ದುಃಖಕ್ಕೆ ಕಾರಣವೇನು ಕಂದ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರುತ್ತಿರುವೆ? ಯಾರಾದರೂ ಏನಾದರೂ ಅಂದರೆ ಅಳಬೇಡ ನನ್ನ ಕಂದ, ಹೇಳು ಮಗನೇ. ಅಮ್ಮ, ನಾನು ಅಪ್ಪಾಜಿಯವರ ಬಳಿಗೆ ಹೋಗಿದ್ದೆ. ಏನು? ಪ್ರಭುಗಳ ಬಳಿಗೆ ಹೋಗಿದ್ದೀಯಾ? ಏಕೆ ಹೋಗಿದ್ದೆ ಮಗನೇ? ಅಮ್ಮ, ಉತ್ತಮನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಂಡಿದ್ದ. ಆಗ ನನಗೂ ಆಸೆಯಾಗಿ ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದೆ. ಆಗ 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 ಏನಾಯಿತು ಮಗು? ಅಳಬೇಡ, ಸಮಾಧಾನ ಮಾಡಿಕೋ. ಆಗ ಏನಾಯಿತು ಹೇಳು? ಪ್ರಭುಗಳು ಏನಾದರೂ ಅಂದರೆ, ಹೊಡೆದರೆ? ಇಲ್ಲಮ್ಮ, ಅಪ್ಪಾಜಿಯವರು ನನ್ನನ್ನು ನಿಂದಿಸಲು ಇಲ್ಲ, ಹೊಡೆಯಲು ಇಲ್ಲ. ಮತ್ತೆ ಯಾರಿಂದ ಏನಾಯಿತು ಕಂದ? ಹೇಳು. ಅಮ್ಮ, ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಚಿಕ್ಕಮ್ಮನವರು ಧಾವಿಸಿ ಬಂದರು, ನನ್ನನ್ನು ನಿಂದಿಸಿದರು. ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಶ್ರೀಹರಿಯನ್ನು ಒಲಿಸಿಕೊಳ್ಳಬೇಕಂತೆ. ಸುರುಚಿ, ಏನಿದು ದೌರ್ಜನ್ಯ? ಧ್ರುವ ಚಿಕ್ಕವನು, ಇವನ ಮೇಲೇಕೆ ನಿನ್ನ ಆಕ್ರೋಶ? ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಮಗ ಉತ್ತಮನಿಗೆ ಮಾತ್ರ ಮೀಸಲು. ಬೇರೆ ಯಾರಿಗೂ ಆ ಅವಕಾಶವಿಲ್ಲ. ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೆ ಕಾಡಿಗೆ ಹೋಗು, ತಪಸ್ಸು ಮಾಡು, ಆ ಮಹಾ ಮಹಿಮನಾದ ಶ್ರೀಹರಿಯನ್ನು ಒಲಿಸಿಕೊ. ಆಗ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸುವೆ. ಈಗ ನೀನೇ ಹೇಳಮ್ಮ, ನಾನೇನಾದರೂ ತಪ್ಪು ಮಾಡಿದ್ದೇನೆ? ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದೆ? ನಾನೇನಾದರೂ ಅಪರಾಧ ಮಾಡಿದ್ದೇನೆ? ಇಲ್ಲ ಮಗು, ಇಲ್ಲ. ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನನ್ನ ಅದೃಷ್ಟದ್ದೇ ಅಪರಾಧ.
ಮಹಾಪರಾಧ. ಏನು ತಪ್ಪು ಮಾಡದ ನಮಗೆ ಚಿಕ್ಕಮ್ಮ ಏಕೆ ದುಃಖ ಕೊಡುತ್ತಾರೆ? ಅವರಿಗೆ ಎಂದೆಂದೂ ಒಳ್ಳೆಯದಾಗುವುದಿಲ್ಲ. ಬೇಡ ಮಗು, ಹಾಗೆನ್ನ ಬೇಡ. ಬೇರೆಯವರಿಗೆ ನಾವು ಅಮಂಗಳವನ್ನು ಬಯಸಬಾರದು. ನಾವು ಮಾಡಿದ ಕರ್ಮಫಲವನ್ನು ನಾವೇ ಅನುಭವಿಸಬೇಕು ಮಗು. ಬೇರೆಯವರನ್ನು ದೂರಿದರೆ ಏನು ಪ್ರಯೋಜನ? ನಾವು ಬೇರೆಯವರಿಗೆ ದುಃಖವನ್ನು ಬಯಸಿದರೆ ನಮಗೆ ದುಃಖ ಉಂಟಾಗಬಹುದು ಮಗು. ಆದರೆ ಚಿಕ್ಕಮ್ಮ ಹಾಗೆ ಮಾಡಿದ್ದು ಸರಿಯೇನಮ್ಮ? ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವುದನ್ನು ತಡೆದಿದ್ದು ಸರಿಯೇ? ಚಿಕ್ಕಮ್ಮ ತನ್ನ ಮಗನನ್ನು ಮಾತ್ರ ಪ್ರೀತಿಸುತ್ತಾಳೆ. ನನ್ನ ಮೇಲೆ ಅವಳಿಗೇಕಮ್ಮ ದ್ವೇಷ? ನನ್ನನ್ನು ಹಾಗೆ ನಿಂದಿಸಬಹುದೇ? ಮಗು, ದುಃಖಿಸಬೇಡ. ಉತ್ತಮ ಪುಣ್ಯವಂತೆಯಾದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ದುರ್ಭಾಗಿನಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ. ಸುಖ ಅವನ ಪುಣ್ಯ, ದುಃಖ ನಿನ್ನ ದೌರ್ಭಾಗ್ಯ. ಬೇರೆ ಏನು ಮಾಡಲು ಸಾಧ್ಯ ಮಗು? ಅಮ್ಮ, ನೀನು ದುರ್ಭಾಗಿನಿಯಲ್ಲ, ಭಾಗ್ಯವಂತೆ. ನೀನು ಎಷ್ಟು ಒಳ್ಳೆಯವಳೆಂದು ಆ ಚಿಕ್ಕಮ್ಮನಿಗೆ ತಿಳಿದಿಲ್ಲ. ಇಲ್ಲ ಕಂದ, ನಾನು ಭಾಗ್ಯವಂತೆ ಹೇಗಾಗುತ್ತೇನೆ? ನನ್ನ ಕೈ ಹಿಡಿದ ಪತಿಯಿಂದಲೇ ಕಡೆಗಣಿಸಲ್ಪಟ್ಟ ಈ ನಿನ್ನ ತಾಯಿಯ ದುರಾದೃಷ್ಟ ನಿನ್ನನ್ನು ಕಾಡುತ್ತಿದೆ ಮಗು. ಅದು ತಂದೆಯವರ ತಪ್ಪು, ನಿನ್ನ ತಪ್ಪಲ್ಲ. ಯಾರ ತಪ್ಪು? ಆ ಎಲ್ಲ ಭಾಗ್ಯಗಳಿಂದ ವಂಚಿತಳಾದ ನಾನು ಅದೃಷ್ಟಹೀನಳಲ್ಲವೇ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಆ ಅದೃಷ್ಟ ಬರಲು ಹೇಗೆ ಸಾಧ್ಯ? ಹೌದು, ನಾನೇ ಪಾಪಿ, ಮಹಾಪಾಪಿ, ಮಹಾಪಾಪಿ. ಅಮ್ಮ, ನೀನು ಪುಣ್ಯವಂತೆ, ಆ ಚಿಕ್ಕಮ್ಮ ಪಾಪಿ. ಅವರ ಮಾತುಗಳು ಪಾಪದಿಂದ ಕೂಡಿದೆ. ಉತ್ತಮ ಆ ಪಾಪಿ ತಾಯಿಯ ಮಗ, ನಾನು ನಿನ್ನಂತಹ ಪುಣ್ಯವಂತ ತಾಯಿಯ ಮಗ. ಅದನ್ನೆಲ್ಲ ಬಿಡು ಮಗು. ಪಾಪ ಪುಣ್ಯಗಳನ್ನು ಆ ಭಗವಂತ ನೋಡಿಕೊಳ್ಳಲಿ. ಕಂದ, ನೀನು ಆ ಸುರುಚಿಯ ಮಾತನ್ನು ಸತ್ಯ ಮಾಡಿಬಿಡು. ನಿನ್ನ ತಂದೆಯ ಪ್ರೀತಿಯನ್ನು ಪಡೆಯಲು ಆ ಶ್ರೀಮನ್ನಾರಾಯಣ ಪಾದಾರವಿಂದಗಳನ್ನು ಆರಾಧಿಸು. ಅಮ್ಮ, ನಾರಾಯಣರ ಮೊರೆ ಹೋದರೆ ನನ್ನ ದುಃಖ ನಿವಾರಣೆಯಾಗುತ್ತದೆಯೇ? ನನ್ನ ತಂದೆಯ ಪ್ರೇಮ ದೊರೆಯುತ್ತದೆಯೇ? ಖಂಡಿತ ದೊರೆಯುತ್ತದೆ ಮಗು. ಆ ಪ್ರಭುವಿನ ಪಾದಾರವಿಂದವನ್ನು ಆರಾಧಿಸಿ ಎಷ್ಟೋ ಜನ ಸಕಲವನ್ನೂ ಪಡೆದು ಕೃತಕೃತ್ಯರಾಗಿದ್ದಾರೆ. ಸೃಷ್ಟಿಕರ್ತನಾದ ಬ್ರಹ್ಮನೇ ಸರ್ವಲೋಕ ಕಾರಣನಾಗಿದ್ದಾನೆ. ನಿನ್ನ ತಾತನಾದ ಮನುರಾಜ ಕೂಡ ಶ್ರೀಹರಿಯನ್ನು ಅಪರಿಮಿತ ಭಕ್ತಿಯಿಂದ ಭಜಿಸಿದ. ಅನೇಕ ಯಜ್ಞಗಳನ್ನು ಮಾಡಿ ಮೋಕ್ಷವನ್ನು ಹೊಂದಿದ. ಹಾಗಾದರೆ ನಾನು ತಾತನಂತೆ ಶ್ರೀಹರಿಯನ್ನು ಆರಾಧಿಸುತ್ತೇನೆ. ಮಗು, ಶ್ರೀಹರಿ ಭಕ್ತವತ್ಸಲ, ಭಕ್ತ ಪರಾಧೀನ, ಮೋಕ್ಷಗಾಮಿಗಳಾದ ಮಹಾತ್ಮರ ಆರಾಧ್ಯ ದೈವ. ನಿನ್ನ ದುಃಖ ನಿವಾರಣೆಗೆ ಅವನೇ ಸಮರ್ಥ. ನೀನು ಅವನನ್ನೇ ಆಶ್ರಯಿಸು ಮಗು. ಅಮ್ಮ, ಹಾಗೇ ಆಗಲಿ. ನಾನು ಶ್ರೀಹರಿಯ ನಾಮಸ್ಮರಣೆಯಲ್ಲದೆ ಬೇರೆ ಏನನ್ನೂ ಯೋಚಿಸುವುದಿಲ್ಲ. ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಯಾಗುವವರೆಗೂ ಬೇರೆ ಯಾವುದನ್ನೂ ಬಯಸುವುದಿಲ್ಲ. ಹಾಗೆ ಮಾಡು ಮಗು. ಕರುಣಾಮಯನಾದ ಶ್ರೀಮನ್ನಾರಾಯಣನನ್ನು ಶ್ರದ್ಧಾಭಕ್ತಿಗಳಿಂದ ಭಜಿಸು. ಹೋಗು ಮಗು, ಹೋಗು. ನಮ್ಮ ಕುಲದೇವನಾದ ಲಕ್ಷ್ಮೀಕಾಂತ ನಿನಗೆ ರಕ್ಷಕನಾಗಲಿ. ಅವನ ಅನುಗ್ರಹ ನಿನಗೆ ದೊರೆಯಲಿ. ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ದುಃಖ ನಿವಾರಣೆಯಾಗಲಿ ಮಗು. ಅಮ್ಮ, ನಾನು ಹೊರಡುತ್ತೇನೆ. ಹಿಂದೆ ಕಾಡಿಗೆ ಹೋಗಿ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡುತ್ತೇನೆ. ಮಗು, ಕಾಡಿಗೆ ಹೋಗಿ ತಪಸ್ಸು ಮಾಡಲು ನೀನಿನ್ನು ಚಿಕ್ಕವನು. ಇಲ್ಲಿಯೇ ಆರಾಧಿಸು. ಚಿಕ್ಕವನಾದರೇನು? ಭಕ್ತವತ್ಸಲನೆಂದು ನೀನೇ ಹೇಳಿದೆ. ಶ್ರೀಹರಿಯು ತನ್ನ ಭಕ್ತರನ್ನು ರಕ್ಷಿಸುವುದಿಲ್ಲವೇ? ಅವನನ್ನು ಆರಾಧಿಸಲು ನಾನು ಹೋಗುತ್ತಿದ್ದೇನೆ ಎಂದು ಅವನಿಗೆ ತಿಳಿಯುವುದಿಲ್ಲವೇ? ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅಮ್ಮ, ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಮ್ಮ.
ಆಗಲಿ ಕಂದ. ನೀನು ನಂಬಿದ ಶ್ರೀಹರಿ ನಿನ್ನನ್ನು ಕಾಪಾಡಲಿ. ಹೋಗಿ ಬಾ ಮಗನೇ. ದೀರ್ಘಾಯುಷ್ಮಾನುಭವ. ಗುರುಗಳೇ, ಧ್ರುವನ ತಾಯಿ ಸುನೀತಿಯ ಧೈರ್ಯವನ್ನು ಮೆಚ್ಚಲೇಬೇಕು. ಅಷ್ಟು ಚಿಕ್ಕ ಬಾಲಕನನ್ನು ಆಶೀರ್ವದಿಸಿ ತಪಸ್ಸಿಗೆಂದು ಕಳಿಸಿಯೇ ಬಿಟ್ಟಳು. ಹೌದು, ಅವಳು ಮಹಾಸಾಧ್ವಿ, ಮಹಾದೈವ ಭಕ್ತೆ. ತನ್ನ ಮಗನ ಸಂಕಟವನ್ನು ಕಂಡವಳು. ತಾನು ಪರಿಹಾರ ಮಾಡಲಾಗದ ತನ್ನ ಮಗನ ಸಂಕಟಕ್ಕೆ ಶ್ರೀಹರಿಯೇ ಪರಿಹಾರ ನೀಡಬಲ್ಲನೆಂದು ಅವಳು ನಂಬಿದ್ದಳು. ಅದರಿಂದ ಮಗನನ್ನು ಧೈರ್ಯವಾಗಿ ತಪಸ್ಸಿಗೆ ಕಳಿಸಿಕೊಟ್ಟಳು. ಎಂತಹ ದೈವಭಕ್ತಿ ಅವಳದು, ಎಂತಹ ಅಚಲವಾದ ನಿಷ್ಠೆ. ಅಲ್ಲದೆ ತನ್ನ ದುರಾದೃಷ್ಟಕ್ಕೆ ಯಾರನ್ನೂ ನಿಂದಿಸಬಾರದೆಂಬ ಉದಾರ ಹೃದಯದವಳು. ತನ್ನ ಮಗ ಕಾಡಿಗೆ ಹೋಗ ಕಷ್ಟಪಟ್ಟರೂ ಪರವಾಗಿಲ್ಲ, ಅವನಿಗೆ ದೈವಾನುಗ್ರಹವಾಗಬೇಕೆಂಬ ಅವಳ ಹಂಬಲ ವಿಶೇಷವಾದದ್ದು. ಹೌದು, ಅವಳ ಸಂಸ್ಕಾರವೇ ಅವಳ ಮಗನಾದ ಧ್ರುವನಲ್ಲಿಯೂ ಬರುವುದರಲ್ಲಿ ಸಂದೇಹವೇನು. ಅವಳ ಭಕ್ತಿಯೇ ಅವನಲ್ಲಿ ನೆಲೆಗೊಳ್ಳುವುದು ಸಹಜವೇ. ಸದ್ಯದ ಸಂಕಟಕ್ಕಿಂತ ಮಗನ ಶ್ರೇಯಸ್ಸಿನ ಬಗ್ಗೆಯೇ ಯೋಚಿಸಿದಳು. ಹೌದು, ಮಗ ಅರಮನೆಯಲ್ಲಿದ್ದು ಪಡುವ ಸಂಕಟಕ್ಕಿಂತ ಅವನು ಕಾಡಿಗೆ ಹೋದನಲ್ಲ ಎಂಬ ಸಂಕಟವನ್ನು ಅನುಭವಿಸಲು ಅವಳು ಸಿದ್ಧಳಾದಳು. ಖಂಡಿತ ಮಹಾರಾಜನ ನಿರ್ಲಕ್ಷ್ಯ, ಸುರುಚಿಯ ಕಿರುಕುಳಗಳಿಗಿಂತ ಅರಣ್ಯವೇ ಮೇಲೆಂದು ಅನ್ನಿಸುವುದು ಸಹಜವಲ್ಲವೇ? ಹೌದು ಗುರುಗಳೇ, ಅಸೂಯಾಪರರಿರುವ ಊರಿಗಿಂತ ಕಾಡೆ ಮೇಲೆಂದು ಖಂಡಿತ ಅವಳಿಗೆ ಅನಿಸಿರುತ್ತದೆ. ಅದಕ್ಕಿಂತ ಮುಖ್ಯವಾಗಿ ತನ್ನ ಮಗ ತಪಸ್ಸು ಮಾಡುತ್ತೇನೆಂದಾಗ ಅವನಿಗೆ ಶ್ರೀಹರಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆಯೂ ಅವಳಲ್ಲಿತ್ತು. ತನ್ನ ಮಗನ ಉದ್ಧಾರವೇ ಅವಳಿಗೆ ಪ್ರಮುಖವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಅವನು ಪ್ರತಿದಿನ ಅನುಭವಿಸುವ ಹಿಂಸೆ ತಪ್ಪಬೇಕೆಂದು ಆ ತಾಯಿ ಹೃದಯ ಹಂಬಲಿಸಿದೆ. ಧ್ರುವ ಚಿಕ್ಕ ಹುಡುಗ, ಅರಣ್ಯದಲ್ಲಿ ಅವನಿಗೆ ಭಯವಾಗುವುದಿಲ್ಲವೇ? ಛಲವಿದ್ದರೆ ಭಯ ತಾನಾಗೇ ದೂರವಾಗುತ್ತದೆ. ಅಂಥ ಛಲ ಧ್ರುವನಲ್ಲಿತ್ತು. ನಿರ್ಭಯವಾಗಿ ಅರಣ್ಯದಲ್ಲಿ ಸಾಗುತ್ತಿದ್ದ ಅವನನ್ನು ನಾರದರು ಗಮನಿಸಿದರು. ಅಪಾರ ಮಹಿಮನೆ ನಾರಾಯಣ, ಅನಂತ ರೂಪನೆ ನಾರಾಯಣ, ಸುರನರ ಸೇವಿತ ನಾರಾಯಣ, ಸುರನರ ಸೇವಿತ ನಾರಾಯಣ, ದಾನವ ವೈರಿಯೇ ನಾರಾಯಣ, ಅಪಾರ ಮಹಿಮನೆ ನಾರಾಯಣ, ಅಪಾರ ಮಹಿಮನೆ ನಾರಾಯಣ. ಅಸುರರಳಿಸಿ ಧರ್ಮವನುಳಿಸಲು ಸುಜನರ ಪೊರೆದು ಸದ್ಗತಿ ನೀಡಲು ಯುಗ ಯುಗದಲ್ಲಿ ಅವತಾರ ತಾಳಿ ನಾರಾಯಣ ನಾರಾಯಣ. ಯುಗ ಯುಗದಲ್ಲಿ ಅವತಾರ ತಾಳಿ ದಾನವದ ಮನಕ್ಕೆ ಮಾಡುವೆ ದಾಳಿ, ದಾನವದ ಮನಕ್ಕೆ ಮಾಡುವೆ ದಾಳಿ, ಅಪಾರ ಮಹಿಮನೆ ನಾರಾಯಣ.
ಲೋಕವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.